ಸಿಟಿಯ ಶ್ರೀಮಂತ ಹುಡುಗಿ ಹಳ್ಳಿಗೆ ಬಂದ್ರೆ ಏನಾಗತ್ತೆ? ಹಳ್ಳಿಯ ಮುಗ್ಧ ಹುಡುಗ ಅವಳಿಗೆ ಡ್ರೈವಿಂಗ್ ಹೇಳ್ಕೊಡ್ಲು ಹೋದ್ರೆ ನನ್ನ ಪ್ರೀತಿಯ ಹುಡುಗಿ ಭಾಗ 1. ನಮಸ್ಕಾರ ನನ್ನ ಪ್ರೀತಿಯ ಫ್ಯಾಮಿಲಿ, ನಾನು ನಿಮ್ಮ ಸ್ಟೋರಿ ಟೆಲ್ಲರ್ ಮೇಘನ. ಇಂದು ಒಂದು ಹೊಸ ಕತೆ ನಿಮ್ಮ ಮುಂದೆ ತರುತ್ತಿದ್ದೇನೆ. ಒಲವೇ ಸಿಂಧೂರ ನಿಮಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಮನಸ್ಸಿನಿಂದ ಥ್ಯಾಂಕ್ಸ್. ಅದು ಭಾನುವಾರ ಮತ್ತೆ ಬರುತ್ತೆ, ಆದರೆ ಇಂದಿನಿಂದ ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಒಂದು ಹೊಸ ಸುಂದರವಾದ ಪ್ರೇಮ ಕತೆ ನನ್ನ ಪ್ರೀತಿಯ ಹುಡುಗಿ. ಮತ್ತು ಮಂಗಳವಾರ, ಗುರುವಾರ, ಶನಿವಾರ ಒಲವೇ ಸಿಂಧೂರ ಕತೆ ಮುಂದುವರಿಯುತ್ತದೆ. ಹಾಗೆಯೇ ಭಾನುವಾರ ಯಾವುದೇ ರೀತಿಯ ಕಥೆಗಳು ಇರುವುದಿಲ್ಲ. ಈ ಭಾನುವಾರ ಒಂದು ದಿನ ಒಲವೇ ಸಿಂಧೂರ ಹಾಕುತ್ತೇನೆ ಮತ್ತು ಮುಂದಿನ ಅಧ್ಯಾಯ ನನ್ನ ಮೇಲೆ ಹೇಳಿದ ದಿನದಂದು ಬರುತ್ತೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಬನ್ನಿ ಕತೆ ಶುರು ಮಾಡೋಣ. ನನ್ನ ಪ್ರೀತಿಯ ಹುಡುಗಿ. ಸಿಟಿಯ ಶ್ರೀಮಂತ ಹುಡುಗಿ ಹಳ್ಳಿಗೆ ಬಂದರೆ ಏನಾಗುತ್ತೆ? ಹಳ್ಳಿಯ ಮುಗ್ಧ ಹುಡುಗ ಅವಳಿಗೆ ಕಾರ್ ಡ್ರೈವಿಂಗ್ ಹೇಳಿಕೊಂಡು ಹೋದರೆ, ಡ್ರೈವಿಂಗ್ ಕಲಿಯುವಾಗ ಇಬ್ಬರ ನಡುವೆ ಪ್ರೀತಿ ಹುಟ್ಟಿದರೆ ಕೊನೆಯವರೆಗೂ ನೋಡಿ. ನಗು, ಅಳು, ಪ್ರೀತಿ ಎಲ್ಲವೂ ಈ ಕಥೆಯಲ್ಲಿ ಇದೆ. ಬೆಂಗಳೂರು ಇಂದಿರಾನಗರ್ ದೊಡ್ಡ ಬಂಗಲೋ. ಅಲ್ಲಿ ನಂದಿನಿ 22 ವರ್ಷ. ತುಂಬ ಸುಂದರವಾದ ಮಾಡರ್ನ್ ಕಾರ್, ಐಫೋನ್, ಶಾಪಿಂಗ್ ಎಲ್ಲ ಇದೆ. ಆದರೆ ಅವಳಿಗೆ ಕಾರ್ ಡ್ರೈವಿಂಗ್ ಬರಲ್ಲ. ತಂದೆ ರಾಜಶೇಖರ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಕೋಟ್ಯಾಧಿಪತಿ, ತುಂಬ ಸ್ಟ್ರೈಟ್. ಒಂದು ದಿನ ತಂದೆ ಹೇಳಿದರು, ನಂದಿನಿ, ನಿನಗೆ ಡ್ರೈವಿಂಗ್ ಬರಲ್ಲ ಅಂದರೆ ನಾನು ನಿನ್ನ ಅಕೌಂಟ್ ಫ್ರೀಜ್ ಮಾಡ್ತೇನೆ, ನಿನ್ನ ಕಾರ್ ತೆಗೆದುಕೊಳ್ತೇನೆ, 1 ತಿಂಗಳೇ ಡ್ರೈವಿಂಗ್ ಕಲಿ. ನಂದಿನಿ, ಅಪ್ಪ, ಬೆಂಗಳೂರು ಟ್ರಾಫಿಕ್ನಲ್ಲಿ ನಾನು ಡ್ರೈವಿಂಗ್ ಕಲಿಯೋಲ್ಲ, ನಾನು ಸಾಯ್ತೀನಿ. ಅವಳ ಅಜ್ಜಿ ಮಂಡ್ಯದಿಂದ ಫೋನ್ ಮಾಡಿದಳು, ಮಗಳೇ, ನಮ್ಮ ಬೆಳ್ಳೂರು ಹಳ್ಳಿಗೆ ಬಾ, ಇಲ್ಲಿ ರೋಡ್ ಖಾಲಿ ಇದೆ, ಗದ್ದೆ ಇದೆ, ಆರಾಮಾಗಿ ಡ್ರೈವಿಂಗ್ ಕಲಿಯಬಹುದು. ನಂದಿನಿಗೆ ಐಡಿಯಾ ಬಂತು. ಹೌದು, ಹಳ್ಳಿಗೆ ಹೋಗೋಣ ಅಂದುಕೊಂಡಳು. ಮರುದಿನ ಬೆಳಗ್ಗೆ ನಂದಿನಿ ತನ್ನ ರೆಡ್ ಕಾರ್ನಲ್ಲಿ ಹಳ್ಳಿಗೆ ಹೊರಟಳು, ಹಾಡು ಹಾಕಿಕೊಂಡು. ವೆಲ್ನೆಸ್ ಮ್ಯೂಸಿಕ್, ಟನ್ ಟನ್ ಟನ್. ಬೆಳ್ಳೂರು ಹಳ್ಳಿ ಫುಲ್ ಗ್ರೀನ್, ಗದ್ದೆ, ತೆಂಗಿನ ಮರ. ಅಲ್ಲಿ ಅಭಿ 25 ವರ್ಷ, ಹಳ್ಳಿಯ ಹೀರೋ. BA ಮುಗಿಸಿ ಅಗ್ರಿಕಲ್ಚರ್ ಮಾಡುತ್ತಾನೆ, ಜೊತೆಗೆ ಕಾರ್, ಮಿಷಿನ್, ತುಂಬ ಹಾನೆಸ್ಟ್, ಎಲ್ಲರಿಗೂ ಇಷ್ಟ. ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಸಣ್ಣ ರೋಡ್. ನಂದಿನಿ ಕಾರ್ 88 ಸ್ಪೀಡಲ್ಲಿ ಬರುತ್ತಿತ್ತು. ಅವಳಿಗೆ ಬ್ರೇಕ್ ಎಲ್ಲಿ, ಎಕ್ಸಲೇಟರ್ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಎದುರಿಗೆ ಅಭಿ ಬೈಕ್ನಲ್ಲಿ ಹಾಲಿನ ಕ್ಯಾನ್ ಇಟ್ಟುಕೊಂಡು ಬರುತ್ತಿದ್ದಾನೆ. ನಂದಿನಿ ಅಭಿಯನ್ನು ನೋಡಿ ಗಾಬರಿಯಾಗಿ ಬ್ರೇಕ್ ಬದಲು ಎಕ್ಸಲೇಟರ್ ಔಟ್ ಬಿಟ್ಟಳು. ಅಯ್ಯೋ! ಕಾರ್ ನೇರವಾಗಿ ರೋಡ್ನಲ್ಲಿ ಬಿಟ್ಟು ಪಕ್ಕದ ಗದ್ದೆಗೆ ಇಳಿಯಿತು. ಧಾಬ್ ಅಂತ. ನಂದಿನಿ ಕಾರ್ ಒಳಗೆ ಅಮ್ಮಾ ಅಂತ ಕಿರುಚಿದಳು. ಅಭಿ ಬೇಗ ಬೈಕ್ ನಿಲ್ಲಿಸಿ ಓಡಿ ಬಂದು ಕಾರ್ ಡೋರ್ ಓಪನ್ ಮಾಡಿದ. ಅಭಿ ಮೊದಲ ಬಾರಿಗೆ ನಂದಿನಿಯನ್ನು ನೋಡಿದ. ವೈಟ್ ಡ್ರೆಸ್, ಕೂದಲು ಹರಡಿದ, ಕಣ್ಣಲ್ಲಿ ಭಯ, ಆದರೂ ತುಂಬ ಸುಂದರ. ಅಭಿ ಕೋಪದಲ್ಲಿ, ಏನು ಮಾಡ್ತಿದ್ದೀರಾ? ಹುಚ್ಚ ನಿಮಗೆ? ಸಾಯಿಸ್ಬಿಡ್ತಿದ್ರಲ್ವಾ? ಡ್ರೈವಿಂಗ್ ಬರಲ್ಲ ಅಂದರೆ ಯಾಕೆ ಕಾರ್ ತೆಗೆದುಕೊಂಡು ಬರ್ತೀರಾ ಅಂತ ಜೋರಾಗಿ ಗದರಿಸಿಬಿಟ್ಟನು. ನಂದಿನಿ ಅವನು ನೋಡಿ ಇನ್ನೂ ಜಾಸ್ತಿ ಕೋಪ. ಏಯ್, ಯಾರಿಗೆ ಹುಚ್ಚು ಅಂತ ಹೇಳ್ತಿದೀಯಾ? ನೀನು ನೋಡ್ಕೊಂಡು ಬರಬಾರ್ದಾ? ಹಳ್ಳಿ ಹುಡುಗ, ಹಳ್ಳಿ ಗಮಾರ ಅಂತ ಅಂದಳು. ಅಭಿ, ನಾನು ಹಳ್ಳಿ ಹುಡುಗ ಮತ್ತು ಹಳ್ಳಿ ಗಮಾರ ಹೌದು, ಆದರೆ ನನಗೆ ರೋಡ್ ಸೆನ್ಸ್ ಇದೆ. ನಿಮಗೆ ಸಿಟಿಯವರೆಗೆ ಏನಿದೆ? ದುಡ್ಡು ಬಿಟ್ಟರೆ, ಬರೀ ದುರಾಂಕಾರ ಬಿಟ್ಟರೆ ಅಂದನು. ಇಬ್ಬರ ನಡುವೆ ದೊಡ್ಡ ಜಗಳ. ಹಳ್ಳಿ ಜನ ಸೇರಿದರು. ನಂದಿನಿ ಅಳು ಶುರು ಮಾಡಿದಳು. ನನ್ನ ಕಾರ್, ಹೊಸ ಕಾರ್. ಅಭಿ ಕಾರ್ ನೋಡಿ, ಕಾರ್ ಗದ್ದದಲ್ಲಿ ಸಿಕ್ಕಿ ಹಾಕ್ಕೊಂಡಿದೆ. ಟ್ರ್ಯಾಕ್ಟರ್ ತರಬೇಕು, 500 ರೂಪಾಯಿ ಆಗುತ್ತೆ. ನಂದಿನಿ, 500 ರೂಪಾಯಿ? ಲೂಟಿ ಮಾಡ್ತಿದ್ಯಾ? ಅಭಿ ಟ್ರ್ಯಾಕ್ಟರ್ ತಂದು ಕಾರ್ ಹೊರಗೆ ತೆಗೆದ. ನಂದಿನಿ 500 ಕೊಟ್ಟು ಮುಖ ಸಿಂದಿರಿಸಿಕೊಂಡು ಅಜ್ಜಿ ಮನೆಗೆ ಹೋದಳು. ಸಂಜೆ 6 ಗಂಟೆಗೆ ದೇವಸ್ಥಾನ. ನಂದಿನಿ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಬಂದಳು. ಅಲ್ಲಿ ಮತ್ತೆ ಅಭಿ ಶರ್ಟ್ ಇಲ್ಲದೆ ದೇವರಿಗೆ ಹೂ ಹಾಕುತ್ತಿದ್ದಾನೆ. ಅಭಿ ನಂದಿನಿಯನ್ನು ನೋಡಿ, ಅರೇ, ಸಿಟಿ ಹುಡುಗಿ ಮತ್ತೆ ಕಾರ್ ಗದ್ದೆಗೆ ಇಳಿಸಿಲ್ಲ ತಾನೇ ಅಂದ್ಕೊಂಡನು. ನಂದಿನಿ, ನೀನಾ ಅಂತ ಜೋರಾಗಿ ಎಂದಳು ಅಜ್ಜಿ. ಅಭಿ, ಇವಳು ನನ್ನ ಮೊಮ್ಮಗಳು ಕಣೋ. ನಂದಿನಿ ಬೆಂಗಳೂರಿನಿಂದ ಡ್ರೈವಿಂಗ್ ಕಲಿಯಲು ಬಂದಿದ್ದಾಳೆ, ನೀನೇ ಅವಳಿಗೆ ಡ್ರೈವಿಂಗ್ ಹೇಳ್ಕೊಳಪ್ಪ ಪ್ಲೀಸ್ ಎಂದು ಹೇಳಿಕೊಂಡಳು. ಅಭಿ ಶಾಕ್. ನಾನಾ? ಅಜ್ಜಿ, ಇವಳಿಗೆ ಡ್ರೈವಿಂಗ್ ಹೇಳ್ಕೊಟ್ರೆ ನಮ್ಮ ಹಳ್ಳಿಯ ಎಲ್ಲ ಗದ್ದೆ ಹಾಳಾಗುತ್ತೆ ಅಷ್ಟೇ ಇವಳಿಂದ, ಆಗಲ್ಲ ಬಿಡಿ ಅಂದನು. ನಂದಿನಿ,
ನನಗೂ ಇವನ ಹತ್ತಿರ ಕಲಿಯಲು ಇಷ್ಟ ಇಲ್ಲ ಅಜ್ಜಿ. ಇವನು ಹಳ್ಳಿ ಗಮಾರ. ಅಜ್ಜಿ ಇಬ್ಬರು ಸುಮ್ಮನಿರಿ. ನಾಳೆ ಬೆಳಗ್ಗೆ 6 ಗಂಟೆಗೆ ಡ್ರೈವಿಂಗ್ ಕ್ಲಾಸ್. ಅಭಿ ನೀನೇ ಟೀಚರ್. ಮರುದಿನ ಬೆಳಗ್ಗೆ 6 ಗಂಟೆಗೆ ಮಂಜು ಅಭಿ ಕಾರ್ ಹತ್ತಿರ ಕಾಯುತ್ತಿದ್ದಾನೆ. ನಂದಿನಿ ಬಂದಳು. ಪಿಂಕ್ ಡ್ರೆಸ್ನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಇಬ್ಬರು ಕಾರ್ನಲ್ಲಿ ಕೂತರು. ತುಂಬ ಹತ್ತಿರ ಕುಳಿತಿದ್ದರು. ಅಭಿ ಕ್ಲಚ್ ಔಟ್. ನಂದಿನಿ ತಪ್ಪಾಗಿ ಕ್ಲಚ್ ಬದಲು ಅಭಿ ಕೈ ಹಿಡಿದಳು. ಇಬ್ಬರ ಕಣ್ಣು ಒಂದಾದವು. ಮೊದಲ ಬಾರಿಗೆ ಇಬ್ಬರ ಮನಸ್ಸಲ್ಲಿ ಏನೋ ಒಂದು ಫೀಲಿಂಗ್. ಅದು ಪ್ರೀತಿಯ ಶುರುವ. ಆದರೆ ಎಷ್ಟರಲ್ಲಿ ನಂದಿನಿ ಫೋನ್ ರಿಂಗ್. ಅಪ್ಪ. ನಂದಿನಿ, ನಿನಗೆ ನಾನು ದುಬೈ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದೀನಿ. 1 ತಿಂಗಳಲ್ಲಿ ಮದುವೆ. ಬೇಗ ಬೆಂಗಳೂರಿಗೆ ಬಾ. ನಂದಿನಿ ಕೈಯಿಂದ ಫೋನ್ ಕೆಳಗೆ ಬಿತ್ತು. ಅವಳ ಮುಖ ವೈಟ್ ಆಯಿತು. ಅಭಿ, ಏನಾಯಿತು? ನಂದಿನಿ ಅಳುತ್ತಾ, ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ. ಅಭಿ ಶಾಕ್. ಅಯ್ಯೋ, ಡ್ರೈವಿಂಗ್ ಕಲಿಯಲು ಹಳ್ಳಿಗೆ ಬಂದ ಹುಡುಗಿಗೆ ಮದುವೆ ಫಿಕ್ಸ್ ಆಯ್ತಾ? ಅಯ್ಯೋ ಶಿವನೇ. ಅವಳು ದುಬೈ ಹುಡುಗನನ್ನು ಮದುವೆ ಆಗುತ್ತಾಳ ಅಥವಾ ಹಳ್ಳಿ ಹುಡುಗನ ಅಭಿಯನ್ನು ಪ್ರೀತಿಸುತ್ತಾಳ? ಅಭಿ ತನ್ನ ಪ್ರೀತಿಯನ್ನು ಹೇಳುತ್ತಾನ? ತಿಳಿಯಲು ನನ್ನ ಪ್ರೀತಿಯ ಹುಡುಗಿ ಭಾಗ 2 ನಾಳೆ ಅಲ್ಲ ಅಂದರೆ ಸೋಮವಾರ ಸಂಜೆ 6 PM ಬರುತ್ತೆ. ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತು ನನ್ನ ಫ್ಯಾಮಿಲಿಗೆ ದಯವಿಟ್ಟು ಇಷ್ಟು ದಿವಸ ಒಲವೇ ಸಿಂಧೂರಾಗಿ ಹೇಗೆ ಪ್ರೋತ್ಸಾಹಿಸಿದ್ದರೋ ಈ ಕತೆಗೂ ಆ ಥರನೇ ಪ್ರೋತ್ಸಾಹಿಸಿ. ಒಲವೇ ಸಿಂಧೂರ ಕತೆ ಇನ್ನೂ ದೊಡ್ಡದಾಗಿ ವಿಸ್ತಾರವಾಗಿ ಇನ್ನೂ ಕತೆ ಇದೆ. ಅದನ್ನು ಹಾಕುತ್ತೀನಿ, ಜೊತೆಗೆ ಇದನ್ನು ಹಾಕುತ್ತೀನಿ. ನಿಮ್ಮ ಪ್ರೋತ್ಸಾಹ ನಮಗೆ ಇರಲಿ. ಧನ್ಯವಾದಗಳು. ಸಿಟಿಯ ಶ್ರೀಮಂತ ಹುಡುಗಿ ಹಳ್ಳಿಗೆ ಬಂದ್ರೆ ಏನಾಗತ್ತೆ? ಹಳ್ಳಿಯ ಮುಗ್ಧ ಹುಡುಗ ಅವಳಿಗೆ ಡ್ರೈವಿಂಗ್ ಹೇಳ್ಕೊಡ್ಲು ಹೋದ್ರೆ